ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸಾರಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾನಿವಾಗ ಥೈಲ್ಯಾಂಡಲ್ಲಿದ್ದೀನಿ, ಬ್ಯಾಂಕಾಕಲ್ಲಿದ್ದೀನಿ. ಸೊ ಬ್ಯಾಂಕಾಕಿಂದನೇ ನಿಮಗೆಲ್ಲರಿಗೂ ವಿಶಸ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದಕ್ಕೆ ಸಮಯ ಆಗಲಿಲ್ಲ, ಹಾಗಾಗಿ ವಿಡಿಯೋನ ಈಗ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋ ಅಂಥ ಕನಸುಗಳೆಲ್ಲ ನನಸಾಗಲಿ, ನಿಮ್ಮ ಕೈ ಇಟ್ಟಿರೋವಂಥ ಕೆಲಸಗಳೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಯಾಕೆ ಬ್ಯಾಂಕಾಕಲ್ಲಿದ್ದೀನಿ ಅಂತ ಕೇಳ್ಬೋದು. ಸೊ ನನ್ನ ಇನ್ನೊಂದು ಚಾನಲ್ ಇದೆ ಸ್ವಾತಿ ಯಾರ್ ಅಂತ ಹೇಳಿ, ಆ ಚಾನಲಲ್ಲಿ ಹೋಗಿ ನೋಡಿದ್ರೆ ನಾನು ಬೇಸಿಕಲಿ ಮೂಟೋ ಬ್ಲಾಗರ್ ಆಗಿರೋದ್ರಿಂದ ಬಹಳಷ್ಟು ವಿಚಾರಗಳನ್ನ ಹಂಚ್ಕೋತಾ ಇರ್ತೀನಿ, ಟ್ರಾವೆಲಿಂಗ್ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ಬ್ಯಾಂಕಾಕಲ್ಲಿ ಹೊಸ ವರ್ಷನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಬೇಕು ಅಂತ ಹೇಳಿದ್ರೆ ಸೀದಾ ಹೋಗಿ ನಾನು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಕಂಪ್ಲೀಟ್ ಕಂಟೆಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ಈಗ ಮ್ಯಾಟ್ರಿಗೆ ಬಂದುಬಿಡೋಣ. ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕಾಕಿಗೆ ಬಂದರೂ ಬಿಡಲ್ಲ ಅಲ್ವಾ, ಯಾಕಂದರೆ ನಮ್ಮ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಲ್ವ, ಹಾಗಾಗಿ. ಸೊ ಗೃಹಲಕ್ಷ್ಮಿ ಯೋಜನೆಯದು ಒಂದು ಕ್ವಿಕ್ ಅಪ್ಡೇಟ್ನ ಹೇಳ್ಬಿಡ್ತೀನಿ ನಾನು. ಸೊ ಮೊನ್ನೆ ಇನ್ನು ನಾವು ಒಂದಷ್ಟು ವಿಡಿಯೋಗಳಲ್ಲಿ ನೋಡಬೇಕಾದ್ರೆ ಅಥವಾ ಒಂದಷ್ಟು ನ್ಯೂಸ್ ಚಾನಲ್ಗಳಲ್ಲಿ ನೋಡಬೇಕಾದ್ರೆ ಹೇಗಿತ್ತು ಅಂತ ಹೇಳಿದ್ರೆ, ಇನ್ನೇನು ನಾನು ಕೂಡ ವಿಡಿಯೋ ಮಾಡಿದೆ, 31ನೇ ತಾರೀಕು ಒಳಗಡೆ ಎಲ್ಲನೂ ಸಾರ್ಟ್ ಔಟ್ ಮಾಡ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣನ ಕೊಡ್ತಾರೆ, ಹಾಗೆಯೇ 3 ದಿನದ ಶಿಬಿರ ಕೂಡ ನಡೆಯಿತು. ಸೊ ಎಲ್ಲ ಸಾರ್ಟ್ ಔಟ್ ಆಗುತ್ತೆ, ಹಣ ಬರುತ್ತೆ ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡಿದರು. ಬಟ್ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ CM ಆಗಿರುವಂಥ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ರು ಅಂದರೆ, ಮೀಡಿಯಾ ಮುಂದೆ ಕೇಳಿದಾಗ ಎಲ್ಲರಿಗೂ ಹಣ ತಲುಪಿದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು 1-2% ಜನರಿಗೆ ಮಾತ್ರ, ಅಂದರೆ ಮಹಿಳೆಯರಿಗೆ ಮಾತ್ರ ಹಣ ತಲುಪಿದೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಸೊ ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಸೊ ಆಮೇಲೆ ಅವ್ರಿಗೆ ಏನಿದು 1% 2% ಜನರಿಗೆ ಮಾತ್ರ ಹಣನ ಕೊಟ್ಟಿದ್ದೀರಾ, ಮಿಕ್ಕಿದವರಿಗೆ ಯಾವಾಗ ಬರುತ್ತೆ ಅಂತ ಹೇಳಿ ಒಂದು ಪ್ರಶ್ನೆನ ಹಾಕಿದ್ರು. ಸೊ ಅವಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಜಾನ್ವರಿ 1ನೇ ವಾರದಲ್ಲಿ ಯಾರ್ಯಾರಿಗೆಲ್ಲ ಹಣ ಬಾಕಿ ಇದೆ ಅವ್ರಿಗೆಲ್ಲನೂ ನಾವು ಕೊಡ್ತೀವಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಬಟ್ ಇವರು 31ನೇ ತಾರೀಕು ಒಳಗಡೆ ಇಷ್ಟೆಲ್ಲ ಸರ್ಕಸ್ನ ಮಾಡಿ ಈಗ ಆಲ್ರೆಡಿ 2ನೇ ತಾರೀಕಾದರೂ ಕೂಡ ಇನ್ನೂ ಕೆಲವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ದಿಲ್ದಿರಂಗೆ ಆಗೋಗಿದೆ. ಸೊ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ಕಮಿಟ್ಮೆಂಟ್ ಅನ್ನೋದಿರುತ್ತೆ. ಈ ಕಮಿಟ್ಮೆಂಟಲ್ಲಿ ಅವ್ರು ಹೇಳಿರುವಂಥ ಸಮಯಕ್ಕೆ ಹಣನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಡೆ ಪ್ರಾಬ್ಲಮ್ ಆಗುತ್ತೆ ಜನರಿಗೆ. ಸೊ ಹೊಸ ವರ್ಷಕ್ಕೆ ಏನಾದರೂ ಒಂದು ಒಳ್ಳೆಯ ಯೋಜನೆಗಳನ್ನ ಇಟ್ಕೊಂಡಿರೋರು, ಹಣ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ಡಿಸಪಾಯಿಂಟ್ಮೆಂಟು. ಹಾಗೆಯೇ ಮೊನ್ನೆ ನಡೆದಿರುವಂಥ 3 ದಿನ ಶಿಬಿರ ಅಲ್ಲಿ ಬಹಳಷ್ಟು ಜನ ಹೋಗಿ ಎನ್ಕ್ವೈರಿನ ಮಾಡಿದ್ದಾರೆ, ಬಹಳಷ್ಟು ಜನ ವಿಚಾರಗಳನ್ನ ಕೇಳಿದಾಗ ಕೆಲವೊಂದಷ್ಟು ಜನರಿಗೆ ಅಲ್ಲಿ ಸೊಲ್ಯೂಷನ್ ಕೂಡ ಸಿಕ್ಕಿದೆ. ಬಟ್ ಎಲ್ಲರಿಗೂ ಸೊಲ್ಯೂಷನ್ ಸಿಕ್ಕಿದೆ ಅಂತ ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿರೋಂಥ ಗೊಂದಲಮಯ ವಿಚಾರಗಳು ಒಂದಷ್ಟು ನಮಗೆ ಕಂಡು ಬರುತ್ತೆ. ಬಟ್ ಈಗ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಕಾದಿರೋದಕ್ಕೂ ಈಗ ಜಾನ್ವರಿ 1ನೇ ತಾರೀಕು ಒಳಗಡೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆಲ್ಲನೂ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಮತ್ತೆ ಕಾಯಬೇಕು, ಮತ್ತು ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಹೇಳಿ ನಾವು ಕೂಡ ಕಾಯಬೇಕು. ಸೊ ಇದಿಷ್ಟು ವಿಚಾರಗಳನ್ನ ನಾನು ಹೇಳಬೇಕಾಗಿತ್ತು. ಸೊ ವರಿ ಮಾಡ್ಕೋಬೇಡಿ, 31ನೇ ತಾರೀಕು ಅಂತ ಹೇಳಿದರು, ಬಟ್ ಇವಾಗ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಮೇ ಬಿ ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುತ್ತೆ, ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಈ ವಾರ ಸ್ವಲ್ಪ ವಿಡಿಯೋ ಮಾಡೋದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ನನಗೆ ಸಮಯ ಸಿಕ್ಕಿದಾಗ ಖಂಡಿತವಾಗ್ಲೂ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.